ಕೇವಲ 250 ರೂಪಾಯಿಗೆ ಒಂದು ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ರೆ ಸಾಕು, ನಿಮಗೆ ನಿಮ್ಮ ಮಕ್ಕಳಿಗೆ ಲಕ್ಷಗಟ್ಟಲೆ ದುಡ್ಡು ಬರುತ್ತೆ ಈ ಸ್ಕೀಮಲ್ಲಿ. ಓಕೆನಾ, ನಿಮ್ಮ ಮದುವೆಗೆ ಹೈಯರ್ ಎಜುಕೇಷನ್, ಮಕ್ಕಳು ಹೈಯರ್ ಎಜುಕೇಷನ್ಗೆ ಈ ಸ್ಕೀಮು ಹೇಳಿ ಮಾಡಿಸಿದ ಸ್ಕೀಮ್ಗಳು. ಈ ಫುಲ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ಕೊಳ್ಳಿ. ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರೋದು. ಎಷ್ಟೋ ತುಂಬ ಎಜುಕೇಷನ್ ಕಂಟೆಂಟ್ನ ಹಾಕ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ಕೊಳ್ಳಿ. ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರೋದು. ಸೊ ಫುಲ್ ಎಜುಕೇಷನ್ ಕಂಟೆಂಟೇ ನಾನು ಹಾಕೋದು ಯಾವಾಗೂ. ನಿಮಗೆ ಗೊತ್ತು ಅಲ್ವಾ, ನಮ್ಮ ಹಳೆ ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಕಂಟೆಂಟ್ ಪೋಸ್ಟ್ ಮಾಡ್ತೀನಿ ಅಂತೇಳಿ. ಸೊ ಯಾವುದಪ್ಪ ಈ ಸ್ಕೀಮ್ ಅಂತ ಹೇಳಿದ್ರೆ, ಇದೇ ಹೇಳೋದು ಸುಕನ್ಯಾ ಸಮೃದ್ಧಿ ಯೋಜನಾ ಸ್ಕೀಮು. ಬೇಟಿ ಪಡಾವೋ ಬೇಟಿ ಬಚಾವೋ ಎಂಬ ಯೋಜನೆ ಅಡಿಯಲ್ಲಿ ಈ ಸ್ಕೀಮ್ ಬರುತ್ತೆ. ಓಕೆನಾ, ಇದು ಹೆಣ್ಮಕ್ಳಿಗೆ ಮಾತ್ರನೇ, ಗಂಡು ಮಕ್ಕಳಿಗಲ್ಲ, ಹೆಣ್ಮಕ್ಳಿಗೆ ಮಾತ್ರನೇ ಈ ಸ್ಕೀಮ್ ಇರೋದು. ಮತ್ತು ಇದರಲ್ಲಿ ಬರುವಂಥ ದುಡ್ಡು ಸಂಪೂರ್ಣ ಟ್ಯಾಕ್ಸ್ ಫ್ರೀ ಇರುತ್ತೆ. ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಕಟ್ಟಂಗಿಲ್ಲ. ಏನು ಮೆಚುರಿಟಿ ಆದಮೇಲೆ ನಿಮ್ಗೆ ದುಡ್ಡು ಬರುತ್ತಲ್ಲ ಬಡ್ಡಿ ಸಮೇತ, ಸೊ ಅದು ಫುಲ್ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಇರುತ್ತೆ, ಯಾವುದೇ ಟ್ಯಾಕ್ಸ್ ಕಟ್ಟಂಗಿಲ್ಲ. ಹೆಣ್ಮಕ್ಳಿಗೆ ಮಾತ್ರನೇ, ಅವಾಗ ಹೇಳ್ದಂಗೆ ಹೆಣ್ಮಕ್ಳಿಗೆ ಮಾತ್ರನೇ. ಮತ್ತು ಈ ಗೌರ್ಮೆಂಟು ಗ್ಯಾರಂಟಿ ಇರುತ್ತೆ, ಈ ದುಡ್ಡಿಗೆ ನೀವು ಹಾಕ್ತಿರಲ್ಲ ಇನ್ವೆಸ್ಟ್ಮೆಂಟ್ ಆಗಲಿ ರಿಟರ್ನ್ ಆಗಲಿ, ಗೌರ್ಮೆಂಟು ಗ್ಯಾರಂಟಿ ಇರುತ್ತೆ. ಮತ್ತು ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು. ನೀವೇನಿದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು. ಎಷ್ಟು ವರ್ಷ, ಒಂದು 18 ವರ್ಷ 20 ವರ್ಷ ಇನ್ವೆಸ್ಟ್ ಮಾಡಲೇಬೇಕು ಈ ಸ್ಕೀಮಲ್ಲಿ. ಆವಾಗಲೇ ನಿಮ್ಮ ಹೆಣ್ಮಗು ಮದುವೆಗೆ ಅಥವಾ ಹೈಯರ್ ಎಜುಕೇಷನ್ಗೆ ನಿಮ್ಮ ಗೌರ್ಮೆಂಟು ದುಡ್ಡು ಕೊಡೋದು. ಮತ್ತು ಈ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಗೌರ್ಮೆಂಟು ಗ್ಯಾರಂಟಿ ಇದೆ ಈ ಸ್ಕೀಮಲ್ಲಿ. ನಿಮಗೆ ಗೊತ್ತು, ಹೆಣ್ಮಕ್ಳು ಎತ್ಬಿಟ್ರೆ ಅಯ್ಯೋ ಯಾಕಪ್ಪ ಹೆಣ್ಮಕ್ಳು ಹುಟ್ಟು ಅವ್ರ ಮದುವೆಗೆ ಅಷ್ಟೊಂದು ಖರ್ಚಾಗುತ್ತೆ, ವರದಕ್ಷಿಣೆ ಕೊಡಬೇಕು ಅಂತ ನಿಮಗೆ ಗೊತ್ತು. ಪೇರೆಂಟ್ಸ್ ಆದವ್ರೆ ನಾವೇ ಹೇಳ್ಬಾರ್ದಿದ್ನ. ಎಷ್ಟೋ ಪೇರೆಂಟ್ಸ್ಗಳು ಏನಕ್ಕಪ್ಪ ಹೆಣ್ಮಗಳು ಬೇಕು ಅಂತ ಇವಾಗಲೂ ಡೈವರ್ಸ್ ಕೇಸ್ಗಳು ಹೋಗ್ತಾ ಇದೆ. ಸೊ ಅದಕ್ಕೆ ಗೌರ್ಮೆಂಟು ಹೆಣ್ಮಕ್ಳು ಹುಟ್ಟಿದ್ರೆ ಕಷ್ಟ ಆಗಬಾರ್ದು ತಂದೆ ತಾಯಿಗೆ ಅಂತೇಳಿ ಈ ಗೌರ್ಮೆಂಟ್ ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಇದನ್ನ ನೀವು ಬೆನಿಫಿಟ್ ಪಡ್ಕೊಳ್ಳಿ. ಎಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, ನೀವು ನಿಮ್ಮ ಎಜುಕೇಷನ್ಗೆ ತುಂಬ ಒಳ್ಳೆ ಬಡ್ಡಿ ಬರುತ್ತೆ. ಓಕೆನಾ, ಸೊ ಪೇರೆಂಟ್ಸು ಸಹ ಈ ಥರ ಸ್ಕೀಮ್ಗಳಲ್ಲಿ, ಗೌರ್ಮೆಂಟ್ ಸ್ಕೀಮಲ್ಲಿ ಇವಾಗ ನಾವು ಏನನ್ಕೋ ಖರ್ಚು ಮಾಡ್ತೀರಿ. ಸೊ ಈ ಥರ ಸ್ಕೀಮ್ಗಳಲ್ಲಿ ನೀವು ದುಡ್ಡು ಹಾಕಿದ್ರೆ ಗ್ಯಾರಂಟಿ ಇರುತ್ತೆ, ಗೌರ್ಮೆಂಟ್ ಗ್ಯಾರಂಟಿ ಇರುತ್ತಲ್ವ. ಸೊ ನಿಮಗೆ ಒಂದಷ್ಟು ದುಡ್ಡು ಸೇವಿಂಗ್ ಆಗುತ್ತೆ, ಇನ್ವೆಸ್ಟ್ಮೆಂಟು ಆಗುತ್ತೆ. ಮತ್ತು ಅವರ ಮಕ್ಕಳ ಅದು ಹೆಣ್ಮಕ್ಳ ಎಜುಕೇಷನ್ಗಾಗಲಿ ಮ್ಯಾರೇಜ್ ನಿಮಗೆ ದುಡ್ಡು ಲಾಂಗ್ ಟರ್ಮಲ್ಲಿ ಬಿಟ್ಟರೆ ದುಡ್ಡು ಬಂದೇ ಬರುತ್ತೆ. ಸೊ ಯಾರು ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು? ಹೆಣ್ಮಗು ಇದ್ದರೆ ಅವರು ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಏನೋ 10 ವರ್ಷಕ್ಕೆ ಕೆಳಗಡೆ ಇರಬೇಕು. 10 ವರ್ಷ ಮೇಲೆ ಆದರೆ ಈ ಸ್ಕೀಮ್ನ ಅಕೌಂಟ್ನ ಓಪನ್ ಮಾಡೋಕ್ಕಾಗಲ್ಲ. 10 ವರ್ಷಕ್ಕೆ ಕೆಳಗಡೆ ಇರಬೇಕು, ಆವಾಗ ನೀವು ಈ ಅಕೌಂಟ್ನ ಓಪನ್ ಮಾಡೋಕ್ಕಾಗೋದು. ಈ ಸ್ಕೀಮಲ್ಲಿ ನೀವು ಅಕೌಂಟ್ ಓಪನ್ ಮಾಡಿ ಸೇವಿಂಗ್ ಮಾಡೋಕ್ಕಾಗೋದು. ಸೊ ನೋಡ್ಕೊಳ್ಳಿ, ಮಗು ಹುಟ್ಟಿದ ತಕ್ಷಣ 1 ವರ್ಷಕ್ಕಿಲ್ಲ 6 ತಿಂಗಳಿಗೂ ಈ ಅಕೌಂಟ್ನ ಓಪನ್ ಮಾಡಿಸಿ ಸೇವ್ ಮಾಡೋದು, ಮಗು ಹೆಸರಲ್ಲಿ ದುಡ್ಡು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಆವಾಗಲೇ ನಿಮಗೆ ಲಾಂಗ್ ಟರ್ಮ್ ಬಿಟ್ಟಷ್ಟು ತುಂಬ ಒಳ್ಳೆ ಲಾಭ ಈ ಸ್ಕೀಮಲ್ಲಿ ಬರೋದು. ಮತ್ತು ಎಷ್ಟು ಅಕೌಂಟ್ ಓಪನ್ ಮಾಡ್ಬೋದು ಒಂದು ಫ್ಯಾಮಿಲಿಯಲ್ಲಿ? ಇಬ್ಬರು ಮಕ್ಳಿಗೆ ಮಾತ್ರ, ಇಬ್ಬರು ಹೆಣ್ಣು ಮಕ್ಳಿಗೆ ಮಾತ್ರ, ಎಸ್ಪೆಷಲಿ ಓನ್ಲಿ ಫಾರ್ ಗರ್ಲ್ಸ್. ಓಕೆನಾ, ಓನ್ಲಿ ಫಾರ್ ಗರ್ಲ್ ಬೇಬಿಗೆ ಮಾತ್ರನೇ ಈ ಸ್ಕೀಮ್ ಇರೋದು. ಸೊ 2 ಹೆಣ್ಮಕ್ಳಿದ್ರೆ ಎರಡು ಹೆಣ್ಮಕ್ಳಿಗೆ ಮಾತ್ರನೇ, ಒಂದು ಫ್ಯಾಮಿಲಿಗೆ 2 ಹೆಣ್ಮಕ್ಳಿಗೆ ಮಾತ್ರನೇ ಅಕೌಂಟ್ ಓಪನ್ ಮಾಡೋಕ್ಕಾಗೋದು. ಮತ್ತು ಹೆಣ್ಮಗು ಇಂಡಿಯನ್ ಆಗಿರಬೇಕು, ಭಾರತೀಯ ಹೆಣ್ಮಗು ಆಗಿರಬೇಕು. ಓಕೆನಾ, ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ? ಸೊ ಡಾಕ್ಯುಮೆಂಟ್ಸ್ ನಿಮಗೆ ಮಗುದು ಬರ್ತ್ ಸರ್ಟಿಫಿಕೇಟ್ ಒಂದು ಬೇಕಾಗುತ್ತೆ. ಮತ್ತು ತಂದೆ ಅಥವಾ ತಾಯಿದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಸೊ ತಂದೆ ತಾಯಿದು ಪ್ಯಾನ್ ಕಾರ್ಡು, ಮತ್ತು ಅಡ್ರೆಸ್ ಪ್ರೂಫು, ಮತ್ತು ಮಗುದು ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ದರೆ ನೀವು ಅಕೌಂಟ್ ಓಪನ್ ಮಾಡಬಹುದು. ಸೊ ಎಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು? ಪೋಸ್ಟ್ ಆಫೀಸಲ್ಲಿ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಬ್ಯಾಂಕಲ್ಲಿ ಆಗಿರ್ಬೋದು. ಗೌರ್ಮೆಂಟ್ ಬ್ಯಾಂಕ್ ಅಂದರೆ ಕೆನರಾ ಬ್ಯಾಂಕು, SBI, ಈ ಥರ ಗೌರ್ಮೆಂಟ್ ಬ್ಯಾಂಕ್. ಈ ಸ್ಕೀಮ್ ಯಾವ ಬ್ಯಾಂಕಲ್ಲಿ ಇದೆಯೋ ಗೌರ್ಮೆಂಟ್ ಬ್ಯಾಂಕು, ಅಲ್ಲೋಗಿ ನೀವು ಈ SSY ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನಾ ಆ ಸ್ಕೀಮ್ ಆ ಬ್ಯಾಂಕಲ್ಲಿದ್ದರೆ ನೀವು ಅಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು. ಸೊ ಏನೇನು ಮಗು ಫಾರ್ಮ್ ಫಿಲ್ ಮಾಡಬೇಕು, ಮತ್ತು ಡಾಕ್ಯುಮೆಂಟ್ ಏನಿದೆಯೋ ಅದು ಸಬ್ಮಿಟ್ ಮಾಡಬೇಕಾಗುತ್ತೆ. ಮಿನಿಮಮ್ ಡೆಪಾಸಿಟ್ ಒಂದು ವರ್ಷಕ್ಕೆ 250 ರೂಪಾಯಿ ಹಾಕಲೇಬೇಕು. ಮಿನಿಮಮ್ ಡೆಪಾಸಿಟ್. ಓಕೆನಾ, 250 ರೂಪಾಯಿ ಒಂದು ವರ್ಷಕ್ಕೆ ಮಿನಿಮಮ್ ಹಾಕಲೇಬೇಕು. ಆವಾಗಲೇ ನಿಮ್ಮ ಅಕೌಂಟು ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ. ಇಲ್ದಂಗೆ 250 ರೂಪಾಯಿ ಒಂದು ವರ್ಷಕ್ಕೆ ಮಿನಿಮಮ್ ಹಾಕಲೇಬೇಕು ಅನ್ನಲ್ಲ. ಸೊ ಅದು ಮ್ಯಾಕ್ಸಿಮಮ್ ಎಷ್ಟು ಆಗ್ಬೋದು ಅಂದರೆ 1.5 ಲಕ್ಷ ಗಂಟ ಒಂದು ವರ್ಷಕ್ಕೆ ಆಗ್ಬೋದು. ಮ್ಯಾಕ್ಸಿಮಮ್ 1.5 ಲಕ್ಷ ಗಂಟ ಆ ಮಗು ಹೆಸರಲ್ಲಿ ಆಗ್ಬೋದು. ಸೊ ಮಿನಿಮಮ್ 250, ಮ್ಯಾಕ್ಸಿಮಮ್ 1.5 ಲಕ್ಷ ಆಗ್ಬೋದು. ಅದು ಡೆಪಾಸಿಟ್ ಫಾರ್ 15 ವರ್ಷ ಗಂಟೂ ಅದನ್ನ ಡೆಪಾಸಿಟ್ ಮಾಡಲೇಬೇಕು. ಇಲ್ಲ ಅಂದರೆ ನಿಮಗೆ ನೀವು ಮಧ್ಯದಲ್ಲಿ ಎತ್ತಿದ್ರೆ ಪೆನಾಲ್ಟಿ ಬೀಳುತ್ತೆ, ಪೆನಾಲ್ಟಿ ಚಾರ್ಜಸ್ ಏನೋ ಮಾಡ್ತಾರೆ. ಸೊ ಮಿನಿಮಮ್ ಡೆಪಾಸಿಟ್ ಲಾಂಗ್ ಟರ್ಮ್ ಹೇಳಿದ್ನಲ್ಲ 15 ವರ್ಷ ನೀವು ಮಗು ಹೆಸರಲ್ಲಿ ಹಾಕಲೇಬೇಕಾಗುತ್ತೆ. ಸೊ ಬಡ್ಡಿ ಎಷ್ಟು ಕೊಡ್ತಾರೆ? ಇವಾಗ ನಡೀತಾ ಇರೋ ಕರೆಂಟ್ ಇಂಟ್ರೆಸ್ಟ್ ರೇಟ್ ಬಂದು
8.2% ಪರ್ ಆ್ಯನಮ್. ಅಂದರೆ ಇದು ಕಾಂಪೌಂಡಿಂಗ್, ವರ್ಷ ಕಾಂಪೌಂಡಿಂಗ್ ಆಗ್ತಾ ಇರುತ್ತೆ. ಇವಾಗ ಸದ್ಯಕ್ಕೆ ಇಂಟ್ರೆಸ್ಟ್ ರೇಟ್ ಬಂದು 8% ಇದೆ. ಸೊ ಇದು 8% ಬಂದು ನಿಮಗೆ ಸೇವಿಂಗ್ ಅಕೌಂಟಲ್ಲೂ ಬರೋಲ್ಲ, ಫಿಕ್ಸ್ಡ್ ಡೆಪಾಸಿಟಲ್ಲೂ ಬರೋಲ್ಲ, ಆಯಿತಾ. ಅಷ್ಟು ಜಾಸ್ತಿ ಇದೆ ಇಂಟ್ರೆಸ್ಟ್ ರೇಟು. 8.2 ಅನ್ನೋದೇ ಹೈ ಇಂಟ್ರೆಸ್ಟ್ ರೇಟು. ಸೊ ಇದು ಇಂಟ್ರೆಸ್ಟು ಕಾಂಪೌಂಡಿಂಗ್ ಆಗ್ತಾ ಇರುತ್ತೆ, ಬಡ್ಡಿಗೆ ಬಡ್ಡಿ ವರ್ಷ ಕಾಂಪೌಂಡಿಂಗ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಇದನ್ನ ಹೇಳಿ ಮಾಡಿಸಿದ ಸ್ಕೀಮು, ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಬರುತ್ತೆ ಅಂತ ನಿಮ್ಗೆ ಹೇಳ್ತಾ ಇರೋದು. ಅದು ಗೌರ್ಮೆಂಟು ಗ್ಯಾರಂಟಿ ಇದೆ. ಅದ್ರ ಜೊತೆಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟು ಸಿಗುತ್ತೆ. ಏನು ಅಂದರೆ ನಿಮ್ಮ ಲಾಸ್ಟಲ್ಲಿ ಎತ್ಕೊತಿರಲ್ಲ ದುಡ್ಡು, ಒಂದು 15 ವರ್ಷ 20 ವರ್ಷ ಆದಮೇಲೆ ಆ ದುಡ್ಡು ನಿಮಗೆ ಟ್ಯಾಕ್ಸ್ ಫ್ರೀ ಇರುತ್ತೆ. ಯಾವುದೇ ರೀತಿಯಾದ ಮೆಚುರಿಟಿ ಆದಮೇಲೆ ದುಡ್ಡು ಎತ್ಕೊಂಡ್ರೆ ಟ್ಯಾಕ್ಸೇ ಕಟ್ಟಂಗಿಲ್ಲ. ಸೊ ಎಷ್ಟು ವಿಡ್ರಾ ಮಾಡ್ಬೋದು ನೀವು? ಸೆಂಟ್ರಲ್ ವಿಡ್ರಾ ಮಾಡಬೇಕು ಅಂತ ಎಷ್ಟು ವಿಡ್ರಾ ಮಾಡೋದು, ಯಾವಾಗ ವಿಡ್ರಾ ಮಾಡೋದು ನೋಡೋಣ. ಆವಾಗ ವಿಡ್ರಾ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಮಗು 18 ವರ್ಷ ಆದಮೇಲೆ ನೀವು ವಿಡ್ರಾ ಮಾಡೋಕ್ಕಾಗೋದು. ಅದು ಎಷ್ಟು? 50% ವಿಡ್ರಾ ಮಾಡಬೇಕಂದ್ರೆ ನೀವು ನಿಮ್ಮ ಒಂದು 10 ಲಕ್ಷ ಆಗಿರುತ್ತೆ ಎಲ್ಲ ಜಮಾ ಎಲ್ಲ ಬಡ್ಡಿ ಎಲ್ಲ ಸೇರಿ, 18 ವರ್ಷ ಮಗು ಆಗಿದೆಯಾ ಅಂದ ಇದರಲ್ಲಿ ಮಾತ್ರ ನೀವು 50% ಎತ್ತಕ್ಕಾಗೋದು. ಇಲ್ಲ ನಾನು ಫುಲ್ಲು ಎತ್ತಬೇಕು ಅಂತಂದರೆ 21 ವರ್ಷ ಗಂಟ ಕಾಯಲೇಬೇಕು ನೀವು, ಓಕೆನಾ. ಸೊ 21 ವರ್ಷ ಆದಮೇಲೆ ನೀವು ಫುಲ್ ಅಮೌಂಟ್ ಎತ್ತಕ್ಕಾಗೋದು. ಇದು ಯಾಕೆ ಹಿಂಗೆ ಲಾಂಗ್ ಟರ್ಮ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಮಗು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು, ಅವ್ರ ಮದುವೆಗೆ ಆಗಲಿ ಹೈಯರ್ ಎಜುಕೇಷನ್ಗೆ ಆಗಲಿ ಅಂತಲೇ ಇಷ್ಟು ಲಾಂಗ್ ಟರ್ಮ್ ಇಷ್ಟು ಸ್ಟ್ರಿಕ್ಟಾಗೆ ಮಾಡಿರೋ ಸ್ಕೀಮು. ಸೊ ಒಂದು ಸೆಂಟ್ರಲ್ ಏನಾದರೂ ಎಮರ್ಜೆನ್ಸಿ ಆಯಿತು, ಮಗು ಎಕ್ಸ್ಪೈರ್ ಆಯಿತು, ಡೆತ್ ಆಯಿತು ಅನ್ನೋ ಟೈಮಲ್ಲಿ ನೀವು ಯಾವಾಗ ಬೇಕಾದರೂ ನಿಮಗೆ ವಿಡ್ರಾ ಮಾಡ್ಬೋದು. ಅದಕ್ಕೇನು ಇದಿಲ್ಲ. ಬಟ್ ಏನು ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ, ನೀವು ಮಗು 18 ವರ್ಷ ಆದರೆ ಮಾತ್ರ 50% ಗಂಟ ವಿಡ್ರಾ ಮಾಡ್ಬೋದು. ಫುಲ್ ವಿಡ್ರಾ ಮಾಡಬೇಕು ಅಂದರೆ 21 ವರ್ಷ ಆಗಬೇಕು ಮಗುವಿಗೆ. ಸೊ ಆವಾಗಲೇ ನೀವು ಫುಲ್ ವಿಡ್ರಾ ಮಾಡೋಕ್ಕೆ ಆಗೋದು, ಓಕೆನಾ. ಇವಾಗ ಒಂದು ಎಕ್ಸಾಂಪಲ್ ನೋಡ್ಬಿಡೋಣ. ಇವಾಗ ನೀವು ವರ್ಷಕ್ಕೆ ಇಯರ್ಲಿ 60,000 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿದ್ದೀರಾ. ಸೊ ಟೋಟಲ್ ಡೆಪಾಸಿಟು 9 ಲಕ್ಷ ಹಾಕಿರ್ತೀರ ಎಲ್ಲ ಸೇರಿ. ನೀವು ಒಂದು ಫಾರ್ ಎಕ್ಸಾಂಪಲ್ ನಿಮ್ಮ ಮಗು ಒಂದು 5 ವರ್ಷ ಇರುತ್ತೆ, ನೀವು ವರ್ಷ ಒಂದು 60,000 ಹಾಕ್ತಾ ಇದ್ದೀರಾ. ಸೊ ಟೋಟಲ್ ಡೆಪಾಸಿಟ್ 18 ಮಗುಗೆ 21 ವರ್ಷ ಆಗಿದೆ, ಆಯಿತಾ. ಆ ಟೋಟಲ್ ಡೆಪಾಸಿಟ್ ಎಷ್ಟು ಮಾಡಿರ್ತೀರಾ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು 9 ಲಕ್ಷ ಗಂಟೆ ದುಡ್ಡು ಹಾಕಿದ್ದೀರಾ, ಆಯಿತಾ. ಸೊ ನಿಮ್ಗೆ 9 ಲಕ್ಷ ದುಡ್ಡು ಹಾಕಿದರೆ ನಿಮ್ಗೆ ಎಷ್ಟು ಗೊತ್ತಾ ಮೆಚುರಿಟಿ ಟೈಮಲ್ಲಿ ಸಿಗೋದು? 16 ಲಕ್ಷಗಂತ ನಿಮಗೆ ಮೆಚುರಿಟಿ ಟೈಮಲ್ಲಿ ಸಿಗುತ್ತೆ. ಸೊ ಇದು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ, ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಇರೋದಿಲ್ಲ. ಸೊ ಅದಕ್ಕೆ ಯಾವಾಗಲೂ ಹೇಳಿದ್ದು ಈ ಸ್ಕೀಮ್ ಬಂದು ಸೇಫು ಮತ್ತು ಬಡ್ಡಿನೂ ಜಾಸ್ತಿ ಇರುತ್ತೆ. ಲಾಂಗ್ ಟರ್ಮ್ ಮಾಡಿಸಿದ್ದ ಸ್ಕೀಮ್ ಅಂತೇಳಿ. ಸೊ ಇದು ಲಾಂಗ್ ಟರ್ಮ್, ಇದು ಲಾಕಿಂಗ್ ಪೀರಿಯಡ್ ಅಂದರೆ ಹೇಳ್ದಂಗೆ ಲಾಕಿಂಗ್ ಪೀರಿಯಡ್ ಇದೆಯಾ ಗೊತ್ತಾ? ಮಗುಗೆ 18 ವರ್ಷ ಆಗಬೇಕು, 21 ವರ್ಷ ಆಗಬೇಕು, ಫುಲ್ ದುಡ್ಡು ಎತ್ತಬೇಕು ಅಂತಂದರೆ. ಸೊ ಬಡ್ಡಿ ಬಂದು ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಶಾರ್ಟ್ ಟರ್ಮಿಗೆ ನೀವು ಯೋಚನೆ ಮಾಡ್ತಾಯಿದ್ದೀರಾ, ಒಂದು 3 ವರ್ಷ ಹಾಕ್ಬಿಟ್ಟು ಎತ್ಬಿಡೋಣ ದುಡ್ಡು ಅಂತ ಯೋಚನೆ ಮಾಡ್ತಾಯಿದ್ರೆ, ಶಾರ್ಟ್ ಟರ್ಮ್ಗೆ ಈ ಸ್ಕೀಮು ನೀವು ಯೂಸ್ ಆಗೋದಿಲ್ಲ. ಏನಿದ್ರು ಲಾಂಗ್ ಟರ್ಮೇ. ಸೊ ಎಷ್ಟು ಬೇಗ ಫಾರ್ ಎಕ್ಸಾಂಪಲ್ ಮಗು ಇವಾಗ ತಾನೇ ಹುಟ್ಟಿತು, ಒಂದು 6 ತಿಂಗಳು ವರ್ಷ ಬಿಟ್ಟು ಅಕೌಂಟ್ ಓಪನ್ ಮಾಡಿಬಿಟ್ಟು ನೀವು ಸ್ಟಾರ್ಟ್ ಮಾಡಿದ್ರೆ, ಲಾಂಗ್ ಟರ್ಮ್ ಬಿಟ್ಟರೆ ಮಗು 18 ವರ್ಷದಲ್ಲಿ ನಿಮ್ಮ ಮ್ಯಾಕ್ಸಿಮಮ್ ಸೂಪರಾಗಿ ನಿಮಗೆ ದುಡ್ಡು ಬರುತ್ತೆ ಇನ್ವೆಸ್ಟ್ಮೆಂಟ್. ಲಾಂಗ್ ಟರ್ಮ್ ಬಿಟ್ಟರೆ ಸೂಪರ್ ಇದು ಏನೋ ಕಾಂಪೌಂಡಿಂಗ್ ನೇಳಂದಲ್ಲ ಚಕ್ರ ಬಡ್ಡಿ ವರ್ಕ್ ಆಗುತ್ತೆ ಇಲ್ಲಿ. ಅದಕ್ಕೆ ಇದು ಲಾಂಗ್ ಟರ್ಮ್ ಬಿಟ್ಟಷ್ಟು ತುಂಬ ಮಗುಗೆ ಬಡ್ಡಿ ಜಾಸ್ತಿ ಸಿಗುತ್ತೆ. ಸೊ ಎಜುಕೇಷನ್ಗೆ ಮತ್ತು ಮದುವೆಗೆ ಇದು ಬಡವರು ಇರ್ತಾರಲ್ಲ ಹೇಳಿ ಮಾಡಿಸಿದ್ದ ಸ್ಕೀಮ್ಗಳು ಇವಲ್ಲ. ಸೊ ಅದಕ್ಕೆ ನೀವು ಈ ಸ್ಕೀಮ್ನೆಲ್ಲ ಉಪಯೋಗ ಮಾಡಿಸ್ಕೊಳ್ಳಿ. ಯಾಕೆ ಸುಮ್ಮನೆ ಬಿಡ್ತೀರಾ ಫ್ರೆಂಡ್ಸ್? ಇದಾಗಿತ್ತು ಇವತ್ತಿನ ವಿಡಿಯೋ, ಓಕೆನಾ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಓದ್ಕೊಳ್ಳಿ. ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಶನ್ ಬರೋದು. ಸೊ ನಾನು ಆಗ್ತಿರೋದು ಬರೀ ಫೈನಾನ್ಷಿಯಲ್ ಕಂಟೆಂಟೇ ಆಗ್ತಾ ಇರ್ತೀನಿ, ಗೊತ್ತಲ್ಲ. ನಮ್ಮ ಫೈನಾನ್ಸ್ ಕಂಟೆಂಟೇ ಆಗ್ತಾ ಇರ್ತೀನಿ, ನಮ್ಮ ಜನಗಳಿಗೆ ಯೂಸ್ ಆಗಲಿ, ಬೆನಿಫಿಟ್ ಆಗಲಿ ಅಂತಲೇ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಫುಲ್ ಎಜುಕೇಷನ್ ಕಂಟೆಂಟ್ ವೀಡಿಯೋಸೇ ಆಗ್ತಾ ಇರ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಇದೇ ರೀತಿ ನಿಮಗೆ ಫೈನಾನ್ಷಿಯಲ್ ಕಂಟೆಂಟ್ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಬೇರೆ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.